ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಪರಪ್ಪನ ಅಗ್ರಹಾರ ಜೈಲಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಬೇಲ್ ಸಿಕ್ಕ 3 ದಿನಗಳ ನಂತರ ಕೊನೆಗೂ ಪವಿತ್ರ ಗೌಡಗೆ ಇವತ್ತು ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಬೇಲ್ ಪ್ರಕ್ರಿಯೆ ತಡವಾದ ಕಾರಣ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಡಿಸೆಂಬರ್ 13ನೇ ತಾರೀಕೆ ಅವರಿಗೆ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿತ್ತು. ಅದಾದ್ಮೇಲೆ ಶನಿವಾರ ಭಾನುವಾರ ಇತ್ತು. ನಿನ್ನೆ ಕಾರಣಾಂತರಗಳಿಂದ ಪ್ರಕ್ರಿಯೆಗಳು ತಡವಾಯಿತು. ನಿನ್ನೆಯೂ ರಿಲೀಸ್ ಆಗೋದಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆನೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಜೊತೆಗೆ A14 ಪ್ರದೋಷ್ ಸಹ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಸಂಜೆ ವೇಳೆಗೆ ಈ ಜಾಮೀನಿನ ಆದೇಶ, ಕೋರ್ಟ್ನ ಆರ್ಡರ್ ಕಾಪಿ ಏನಿರುತ್ತೆ ಅದು ಜೈಲನ್ನು ತಲುಪಿತ್ತು. ಹಾಗಾಗಿ ಇವತ್ತು ಆರೋಪಿ ಪವಿತ್ರ ಗೌಡ ಮತ್ತೆ ಪ್ರದೋಷ್ ರಿಲೀಸ್ ಆಗಿರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಮತ್ತೆ A14 ಪ್ರದೋಷ್ ಇಬ್ಬರೂ ಕೂಡ ಇವತ್ತು ಬೆಳಗ್ಗೆ ರಿಲೀಸ್ ಆಗಿದ್ದಾರೆ. 3 ದಿನ ಆಗಿತ್ತು ಬೇಲ್ ಸಿಕ್ಕಿ. ಶುಕ್ರವಾರ ಹೈಕೋರ್ಟ್ನಲ್ಲಿ ಇಬ್ಬರಿಗೂ ಕೂಡ ಬೇಲ್ ಸಿಕ್ಕಿತ್ತು. ಬಟ್ ಅದಾದ ಮೇಲೆ ಶನಿವಾರ ಮತ್ತೆ ಭಾನುವಾರ ರಜೆ ಇದ್ದ ಕಾರಣದಿಂದಾಗಿ ಅವತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಪ್ರೊಸೀಜರ್ಸ್ ಯಾವುದು ಮುಗಿದಿಲ್ಲ ಅಂತಾದರೆ ಆಗ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿರುವಂಥ ಪ್ರತಿ ಸೆಷನ್ ಕೋರ್ಟ್ನ ತಲುಪಬೇಕಾಗುತ್ತೆ. ಸೆಷನ್ ಕೋರ್ಟ್ನಿಂದ ಆರ್ಡರ್ ಕಾಪಿ ಸಿಕ್ಕು ಅದು ಜೈಲಾಧಿಕಾರಿಗಳ ಕೈ ಸೇರಬೇಕಾಗುತ್ತೆ. ಅದಾದ ನಂತರ ಜೈಲಿನಲ್ಲಿ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಆರೋಪಿಗಳನ್ನು ರಿಲೀಸ್ ಮಾಡ್ತಾರೆ. ಬಟ್ ಈ ಪ್ರಕ್ರಿಯೆಗಳು ತಡವಾಯಿತು. ಆ ಕಾರಣಕ್ಕಾಗಿ ಪವಿತ್ರ ಗೌಡ ಪ್ರದೋಷ್ ರಿಲೀಸ್ ಆಗೋದು ಲೇಟ್ ಆಗಿದೆ. ಆಲ್ಮೋಸ್ಟ್ 6 ತಿಂಗಳಿಗೂ ಒಂದಷ್ಟು ದಿನ ಹೆಚ್ಚು ಕಾಲ ಪರಪ್ಪನ ಅಗ್ರಹಾರದಲ್ಲೇ ಈ ಆರೋಪಿಗಳು ಕಳೆದ್ಬಿಟ್ರು. 2024ರಲ್ಲಿ ಜೂನ್ ನಂತರ ಡಿಸೆಂಬರ್ ಇವತ್ತಿನವರೆಗೂ ಕೂಡ ಈ 6 ತಿಂಗಳುಗಳು ಸಂಪೂರ್ಣ ಜೈಲು ವಾಸಕ್ಕೆ ಸೀಮಿತ ಆಗೋಯ್ತು. ಪವಿತ್ರ ಗೌಡ ಪ್ರದೋಷ್ ಈ ಪ್ರಕರಣದ ಬಹಳಷ್ಟು ಆರೋಪಿಗಳದ್ದು. ದರ್ಶನ್ ರದ್ದು ಅದಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದ ಕಾರಣದಿಂದಾಗಿ ಅವರು ಆಸ್ಪತ್ರೆಯಲ್ಲಿದ್ದರು. ಸೊ ಬೇಲ್ ಸಿಕ್ಕಿದ್ರಿಂದ ನಿನ್ನೆ ಕೋರ್ಟಿಗೆ ಹಾಜರಾಗಿ ಆ ಬೇಲ್ನ ಪ್ರೊಸೀಜರ್ಸ್ನ ಪೂರ್ಣಗೊಳಿಸೋದಕ್ಕೆ ಏನೆಲ್ಲ ಪ್ರಕ್ರಿಯೆಗಳಿತ್ತು ಅದೆಲ್ಲವನ್ನು ಕೂಡ ಮುಗಿಸಿ ವಾಪಸ್ ಹೋಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗುರುವಾರದವರೆಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾರೆ. ಅದಾದಮೇಲೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಬಟ್ ಪವಿತ್ರ ಗೌಡ ನಿನ್ನೆಯೇ ರಿಲೀಸ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕಂದರೆ ಶುಕ್ರವಾರ ಮಧ್ಯಾಹ್ನದ ನಂತರವೇ ಅವರಿಗೆ ಬೇಲ್ ಸಿಕ್ಕಿದ್ದಿತ್ತು. ಡಿಸೆಂಬರ್ 13ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 2:30ಕ್ಕೆ ಈ ಬೇಲ್ ಆದೇಶದ ತೀರ್ಪನ್ನು ಕೋರ್ಟ್ ಕಾಯ್ದಿರಿಸಿತ್ತು. ಶುಕ್ರವಾರ ಮಧ್ಯಾಹ್ನವೇ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿತ್ತಾಯ್ತಾದರೂ ಅವತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಾರಣದಿಂದಾಗಿ ಮತ್ತೆ ಶನಿವಾರ ಭಾನುವಾರ ರಜೆ ಇದ್ದ ಕಾರಣ ಅವತ್ತು ಕೂಡ ಸಾಧ್ಯ ಆಗಲಿಲ್ಲ. ಅಟ್ ಎನಿ ಕಾಸ್ಟ್ ಸೋಮವಾರ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಸೋಮವಾರವೂ ಕೂಡ ಸಾಧ್ಯ ಆಗಲಿಲ್ಲ. ಇಲ್ಲ ಅಂತ ಹೇಳಿದರೆ ನಿನ್ನೆನೇ ಪವಿತ್ರ ಗೌಡ ರಿಲೀಸ್ ಆಗಬೇಕಾಗಿತ್ತು. ಆದರೆ ಪ್ರೊಸೀಜರ್ಗಳು ಸ್ವಲ್ಪ ಲ್ಯಾಗ್ ಬಿಹೈಂಡ್ ಆಯಿತು. ಅಂದ್ಕೊಂಡಂತಹ ಸ್ಪೀಡ್ನಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀಲಿಲ್ಲ ಅವರ ಲೀಗಲ್ ಟೀಮ್ ಪರವಾಗಿ. ಹೀಗಾಗಿ ನಿನ್ನೆ ಕೂಡ ಅವರ ರಿಲೀಸ್ ಸಾಧ್ಯ ಆಗಲಿಲ್ಲ. ಸಂಜೆ ನಂತರದಲ್ಲಿ ಆಗೋದಿಲ್ಲ. ಆ ಟೈಮಿಂಗ್ಸ್ ಏನಿರುತ್ತೆ ಅದರ ನಂತರ ನೀವು ದಾಖಲಾತಿಗಳನ್ನು ತಲುಪಿಸಿದ್ರೂ ಕೂಡ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಮಾಡಿ ಆರೋಪಿಗಳನ್ನು ರಿಲೀಸ್ ಮಾಡೋದಿಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆನೆ ಸುಮಾರು 9:35 9:40 ಸುಮಾರಿಗೆ ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದು, ಅದರಿಂದ ಇಷ್ಟೆಲ್ಲ ಪ್ರಕರಣ ನಡೆದು ಹೋಗಿದ್ದು, ಈ ಎಲ್ಲ ಕಾರಣಗಳಿಂದಾಗಿ ಈ ಪ್ರಕರಣದಲ್ಲಿ ಪೊಲೀಸರು ಪವಿತ್ರ ಗೌಡರನ್ನೇ A1 ಆರೋಪಿಯನ್ನಾಗಿ ಮಾಡಿದ್ರು. A1 ಆರೋಪಿ ಪವಿತ್ರ ಗೌಡ, A2 ಇದರಲ್ಲಿ ದರ್ಶನ್ ಆರೋಪಿಯಾಗಿದ್ರು. ದರ್ಶನ್ ಆರೋಗ್ಯ ಸಮಸ್ಯೆಯನ್ನು ನೀಡಿ ಮೊದಲು ಬೇಲ್ ಪಡ್ಕೊಂಡಿರ್ತಾರೆ. ಆದರೆ ಪವಿತ್ರ ಗೌಡಗೆ ಇದುವರೆಗೂ ಕೂಡ ಜಾಮೀನು ಸಿಕ್ಕಿರೋದಿಲ್ಲ. ರೆಗ್ಯುಲರ್ ಬೇಲ್ಗಾಗಿ ವಾದ ಮಂಡಿಸಿರ್ತಾರೆ. ಬಟ್ ಶುಕ್ರವಾರ ಡಿಸೆಂಬರ್ 13ನೇ ತಾರೀಕು ಪವಿತ್ರ ಗೌಡಗೆ ಕೂಡ ಬೇಲ್ ಲಭ್ಯ ಆಗಿರುತ್ತೆ. ಕಾರಣಾಂತರಗಳಿಂದಾಗಿ ಜಾಮೀನು ಸಿಕ್ಕಿ ಆದಮೇಲೂ ಕೂಡ 3 ದಿನಗಳ ಜೈಲು ವಾಸ ಅವರಿಗೆ ಅನಿವಾರ್ಯ ಆಗಿತ್ತು. ಬೇಲ್ ಸಿಕ್ಕ ತಕ್ಷಣ ಮೊದಲು ಜೈಲಿಂದ ಹೊರಗೆ ಬಂದ್ಬಿಡಬೇಕು ಅನ್ನುವಂಥ ಕಾತರತೆ ಏನೇ ಇದ್ರೂ ಕೂಡ ಬಟ್ ಅದು ಯಾವುದೂ ಸಾಧ್ಯ ಆಗಿರಲಿಲ್ಲ. ಆದರೆ ದರ್ಶನ್ರ ವಿಚಾರದಲ್ಲಿ ಹಾಗಾಗಿರಲಿಲ್ಲ. ಮಧ್ಯಾಹ್ನದಷ್ಟೊತ್ತಿಗೆ ಮಧ್ಯಂತರ ಜಾಮೀನು ಸಿಕ್ತು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅವರ ಲೀಗಲ್ ಟೀಮ್ ಎಷ್ಟು ಸ್ಪೀಡಾಗಿ ಕೆಲಸ ಮಾಡಿತ್ತು ಅಂತ ಹೇಳಿದ್ರೆ ಸಂಜೆ ಒಳಗೆಲ್ಲ ಅವರನ್ನು ರಿಲೀಸ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದುಬಿಟ್ರು. ದರ್ಶನದಾದ್ಮೇಲೆ ಅವರ ಮನೆಗೆ ಹೋಗಿದ್ರು. ನಂತರ 2 ದಿನ ರೆಸ್ಟ್ ತಗೊಂಡ ಮೇಲೆ ಅವರು ಕೆಂಗೇರಿಯ BGS ಆಸ್ಪತ್ರೆಗೆ ಹೋಗಿ ದಾಖಲಾಗಿತ್ತು. ಬಟ್ ಪವಿತ್ರ ಗೌಡಗೆ 13ನೇ ತಾರೀಕು ಬೇಲ್ ಸಿಕ್ಕಿದ್ದು. 17ನೇ ತಾರೀಕು ಅವರು ಈಗ
ರಿಲೀಸ್ ಆಗಿದ್ದಾರೆ. ಮತ್ತು ಈ ಪ್ರಕರಣದ A14 ಆರೋಪಿ ಪ್ರದೋಷ್ ಮೇಲೆ ಕೂಡ ಸಾಕಷ್ಟು ಆರೋಪಗಳಿದೆ. ಈ ಪ್ರಕರಣದಲ್ಲಿ ಪ್ರದೋಷ್ಗೂ ಕೂಡ ಬೇಲ್ ಸಿಕ್ಕಿದೆ. ಈ ಇಬ್ಬರು ಆರೋಪಿಗಳು ಇವತ್ತು ರಿಲೀಸ್ ಆಗಿದ್ದಾರೆ. A1 ಪವಿತ್ರ ಗೌಡ ಮತ್ತು A14 ಪ್ರದೋಷ್ ಇಬ್ಬರು ಕೂಡ ಇವತ್ತು ಜೈಲಿಂದ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರಗೆ ಬರ್ತಿದ್ದ ಹಾಗೆ ನೇರವಾಗಿ ಜೈಲಿನ ಆವರಣದಲ್ಲಿನ ಮುನೇಶ್ವರ ದೇಗುಲಕ್ಕೆ ಪವಿತ್ರ ಗೌಡ ಅವರ ತಾಯಿ ಹೋಗಿ ಪೂಜೆ ಸಲ್ಲಿಸಿದ್ದಾರಂತೆ. ಮೊದಲಿಗೆ ಮುನೇಶ್ವರನಿಗೆ ನಿಂಬೆಹಣ್ಣಿನ ಹಾರ ಹಾಕಿ ಪವಿತ್ರ ಗೌಡ ಅವರ ತಾಯಿ ಪೂಜೆ ಸಲ್ಲಿಸಿದ್ದಾರೆ. ಮುನೇಶ್ವರನಿಗೆ ಹೂವಿನ ಹಾರ ನಿಂಬೆಹಣ್ಣಿನ ಹಾಕಿ ಪವಿತ್ರ ಗೌಡ ತಾಯಿ ಪೂಜೆ ಸಲ್ಲಿಸಿರೋದು. ಸೊ ಈಗ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಪವಿತ್ರ ಗೌಡ ಇವತ್ತು ಜೈಲಿಂದ ರಿಲೀಸ್ ಆಗಿರುವಂಥ ವಿಜುವಲ್ಸ್ ನ್ಯೂಸ್ ಫಸ್ಟ್ನಲ್ಲಿ ನೀವೀಗ ಗಮನಿಸ್ತಾ ಇರುವಂಥದ್ದು. ಬರೋಬ್ಬರಿ 6 ತಿಂಗಳು 5 ದಿನಗಳ ಕಾಲ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲಲ್ಲಿರಬೇಕಾಗಿ ಬಂತು. ಪರಪ್ಪನ ಅಗ್ರಹಾರದಲ್ಲಿ ಈ ವರ್ಷದ ಅರ್ಧದಷ್ಟು ಸಮಯವನ್ನು ಪವಿತ್ರ ಗೌಡ ಕಳಿಬೇಕಾಗಿ ಬಂತು. ಬಹಳಷ್ಟು ಸಾರಿ ಕೋರ್ಟ್ನಲ್ಲಿ ಪ್ರಯತ್ನ ಮಾಡಿದ್ರು. ಮಹಿಳಾ ಆರೋಪಿಯನ್ನು ಆಧಾರದ ಮೇಲಾದರೂ ಆ ಗ್ರೌಂಡ್ಸ್ನಲ್ಲಾದರೂ ಜಾಮೀನು ಸಿಗುತ್ತಾ ಅನ್ನುವಂಥ ಪ್ರಯತ್ನ ಮಾಡಿದರು. ಇವರ ಪರವಾಗಿ ವಕೀಲರು ಎಲ್ಲ ರೀತಿ ಟ್ರೈ ಮಾಡಿದ್ದಾಗಿಯೂ ಅಂತಿಮವಾಗಿ ಡಿಸೆಂಬರ್ 13ಕ್ಕೆ ಬೇಲ್ ಸಿಕ್ಕಿತ್ತು. ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಅದೇ ದೃಶ್ಯಗಳು ನೀವೀಗ ನ್ಯೂಸ್ ಫಸ್ಟ್ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.